ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ನಡೆಸುತ್ತಿರುವ ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ವಿಡಿಯೋದಲ್ಲಿ ನಾವು ಬೇವಿನ ಬೀಜದ ಕಷಾಯದ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗೆ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನವೀನ್ ಸರ್ ಅವರು. ನಮಸ್ತೆ ಸರ್. ಸರ್, ಬೇವಿನ ಬೀಜದ ಕಷಾಯ ಅಂದ್ರೆ ಏನು ಸರ್? ಮೊದಲನೇದಾಗಿ ಇದು ಬೇವಿನ ಬೀಜದ ಕಷಾಯ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಸೊ ಇದು ಒಂದು ನಮ್ಮ ರೈತರೇ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಬೇವಿನ ಬೀಜವನ್ನ ನಮ್ಮ ಹೊಲಗಳಲ್ಲಿ ಬೇವಿನ ಗಿಡಗಳು ಸಾಮಾನ್ಯವಾಗಿ ಇರ್ತಾ ಇರ್ತವೆ. ಸೊ ಅದರಲ್ಲಿ ನಾವು ಸೀಸನಲ್ಲಿ ಬೇವಿನ ಬೀಜಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಸಿಪ್ಪೆನ ತೆಗೆದುಬಿಟ್ಟು ಆ ಪಲ್ಪನ್ನ ರಿಮೂವ್ ಮಾಡಿ ಆ ಒಳಗಡೆ ಇರುವಂಥ ಬೀಜಗಳನ್ನ ತಗೋಬೇಕು. ಅದರಿಂದ ಕಷಾಯನ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಬರುವಂಥ ನಮ್ಮ ತೋಟಗಳಲ್ಲಿ ಈ ಯಾವುದೇ ಒಂದು ಕೀಟಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಹಾಗೂ ಇದರಿಂದ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಮತ್ತು ನಮಗೆ ಈ ಕೆಮಿಕಲ್ ಇನ್ಸೆಕ್ಟಿಸೈಡ್ನ, ಈ ರಾಸಾಯನಿಕಗಳನ್ನ ಬಳಕೆಯನ್ನು ಕಡಿಮೆ ಮಾಡಬಹುದು. ಸರ್, ಈ ಕಷಾಯವನ್ನು ರೈತರು ಯಾಕೆ ಬಳಸ್ಬೇಕು ಸರ್? ಸೊ ಯಾಕಪ್ಪ ಬಳಸಬೇಕು ರೈತರು ಅಂತಂದರೆ, ಇದು ತುಂಬ ಕಡಿಮೆ ಖರ್ಚಿನಲ್ಲಿ ತಯಾರಿಸೋಂಥ ಒಂದು ಜೈವಿಕ ಕೀಟನಾಶಕ. ಆಮೇಲೆ ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್, ತೊಂದರೆಗಳಿರಲ್ಲ. ನಮಗೆ ಈ ರಾಸಾಯನಿಕದಲ್ಲಿ ಸುಮಾರು ತೊಂದರೆಗಳಿರ್ತವೆ. ಆ ರೀತಿಯಾದ ಯಾವುದೇ ರೀತಿಯ ತೊಂದರೆಗಳು ನಮಗಿರಲ್ಲ. ಮತ್ತು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬರೋಂಥ ಎಲ್ಲ ಕೀಟಗಳನ್ನು ಸಹ ಇದು ನಿಯಂತ್ರಣ ಮಾಡುತ್ತೆ. ಇದರಲ್ಲಿ ಅಜಾಡಿರಕ್ಟಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಈ ಕೀಟಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ. ಕಷಾಯ ಯಾವ ಯಾವ ಕೀಟಗಳನ್ನು ನಿಯಂತ್ರಣ ಮಾಡುತ್ತೆ ಸರ್? ನಾರ್ಮಲಿ ಈ ಕಷಾಯವನ್ನು ನಾವು ಒಂಥರ ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ನಾವು ಅಂದರೆ ನಾವು ಈ ಎಲೆ ತಿನ್ನೋ ಹುಳದಿಂದ ಹಿಡಿದು ರಸ ಹೀರೋ ಕೀಟಗಳಿಂದ ಹಿಡಿದು ಮೆಜಾರಿಟಿ ಎಲ್ಲ ಕೀಟಗಳಿಗೂ ನಾವು ಸಹ ಬಳಸ್ಬೋದಾಗಿದೆ. ಈಗ ಕಟ್ ವರ್ಮ್ಸ್ ಅಂತೀವಿ, ಇಲ್ಲ ಸೆಕ್ಕಿಂಗ್ ಪೆಸ್ಟ್ ಅಂತ ಕರಿತೀವಿ. ರಸ ಹೀರೋ ಕೀಟಗಳು, ಎಲೆಗಳನ್ನ ತಿನ್ನೋ ಖಾಲಿ ಮಾಡೋಂಥ ಕೀಟಗಳು, ಈ ಕಾಂಡಕೊರಕಗಳು. ಸೊ ಎಲ್ಲ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಎಲ್ಲ ಕೀಟಗಳಿಗೂ ಸಹ ನಾವು ಇದನ್ನ ಬಳಕೆ ಮಾಡಬಹುದು. ಮತ್ತು ಎಲ್ಲ ತರಕಾರಿ ಬೆಳೆಗಳಿಗೆ ಅತಿ ಹೆಚ್ಚಾಗಿ ಬಳಸ್ಬೋದು. ಯಾಕಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಮಾಡೋದ್ರಿಂದ ಅದು ತುಂಬ ಉಪಯೋಗಕಾರಿ. ಸೊ ಈ ಬೇವಿನ ಬೀಜದ ಕಷಾಯವನ್ನು ಯಾವ ರೀತಿ ಹೆಂಗ್ ತಯಾರು ಮಾಡಬೇಕು ಸರ್? ಸೊ ನಾವು ಈ ಕಷಾಯವನ್ನು ತಯಾರಿಸಲು ನಮಗೆ ಮೇಯ್ನಾಗಿ ಬೇವಿನ ಬೀಜ ಬೇಕು, ಮತ್ತು ನೀರು, ಒಂದೆರಡು ಪಾತ್ರೆಗಳು. ಸೊ ಇಷ್ಟು ಸಾಮಗ್ರಿ ಇದ್ದರೆ ನಮಗೆ ಆರಾಮಾಗಿ ನಾವು ಈಸಿಯಾಗಿ ತಯಾರಿಸ್ಬೋದು. ಆ ಪಲ್ಪನ್ನು ರಿಮೂವ್ ಮಾಡಿ ಓನ್ಲಿ ಬೀಜಗಳನ್ನ ಮಾತ್ರ ಒಂದು ಶೇಡ್ ಡ್ರೈ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಇಟ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಒಂದು ವರ್ಷದ ಮೇಲ್ಗಡೆ ಸ್ಟೋರ್ ಮಾಡಿರ್ತಕ್ಕಂಥ ಶೇಖರಣೆಸಿದಂಥ ಬೀಜಗಳನ್ನ ಉಪಯೋಗಿಸ್ಬಾರ್ದು. ಅಂದರೆ ನಾವು ಫ್ರೆಶ್ ಬೀಜಗಳನ್ನ ಉಪಯೋಗಿಸ್ಬೇಕು. ಸೊ ಅದರಲ್ಲಿ ನಮಗೆ ಅಜಾಡಿರಕ್ಟಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಏನು ಮಾಡಬೇಕು, ನೆಕ್ಸ್ಟು ಆ ಬೀಜಗಳನ್ನ ಚೆನ್ನಾಗಿ ಒಂದು 5% ಅಂತೀವಿ, 5% NSK ಅಂತ ಕರಿತೀವಿ. ಅದರಲ್ಲಿ ಒಂದು 5 kg ಅಷ್ಟು ಬೀಜಗಳನ್ನ ಚೆನ್ನಾಗಿ ಪುಡಿ ಮಾಡಿ ಒಂದು ಮಸ್ಲಿನ್ ಕ್ಲಾತ್ ಅಂತ ಕರಿತೀವಿ, ತೆಳುವಾದ ಒಂದು ಬಟ್ಟೆಯಲ್ಲಿ ಅದನ್ನು 3 kg ಪುಡಿನ ಕಟ್ಬಿಟ್ಟು ಒಂದು ಬಕೆಟಲ್ಲಿ ಒಂದು 10 ಲೀಟ್ರ್ ನೀರಲ್ಲಿ ಒಂದು ಓವರ್ ನೈಟ್ ಅಂತ ಹೇಳ್ತೀವಿ, ಒಂದು ರಾತ್ರಿ ಪೂರ್ತಿ ನೆನೆಸಿಡ್ಬೇಕು. ನೆನೆಸಿಟ್ಟಾಗ ಅದರಲ್ಲಿರೋ ಅಂಶಗಳೆಲ್ಲನೂ ನೀರಲ್ಲಿ ಸೇರ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಸೊ ಅದಾದಮೇಲೆ ಆ ನೆಕ್ಸ್ಟ್ ಡೇ ನಾವೇನು ಮಾಡಬೇಕು, ಅದನ್ನು ಸೋಸ್ಕೋಬೇಕು. ಈ ಏನು ಬೀಜ ನಾವು ನೆನಾಕಿರ್ತೀವಲ್ಲ ಅದನ್ನು ಬೆಳಿಗ್ಗೆ ಸೋಸ್ಕೊಂಡು ಅದನ್ನು ನಾವು ಲಾರ್ಜ್ ಪ್ರಮಾಣದಲ್ಲಿ ಅದನ್ನು 10 ಲೀಟ್ರನ್ನ ನಾವು ನೆಕ್ಸ್ಟು 1 ಲೀಟ್ರ್ ಸೋಸಿದ್ದಕ್ಕೆ 10 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಂಟನ್ನು ಸಹ ಆ್ಯಡ್ ಮಾಡಿ ಅಂಟನ್ನು ಆ್ಯಡ್ ಮಾಡಿ ನಾವು ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಆಮೇಲೆ ಈ ಒಂದು ದ್ರಾವಣವನ್ನು ಈ ಕಷಾಯವನ್ನು ತಯಾರಿಸಿದ್ದನ್ನು ಎಷ್ಟು ಬೇಕೋ ಅಷ್ಟೇ ತಯಾರಿಸ್ಕೋಬೇಕು. ಆಮೇಲೆ ತಯಾರಿಸಿ ನಾವು ಜಾಸ್ತಿ ಇದನ್ನು ಸ್ಟೋರ್ ಮಾಡಬಾರ್ದು. ಓಕೆ, ಸೊ ಅದರಿಂದ ಸ್ಟೋರ್ ಮಾಡೋದ್ರಿಂದ ನಮಗೆ ಅಜಾಡಿರಕ್ಟಿನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಎಫೆಕ್ಟಿವ್ನೆಸ್ ಇರಲ್ಲ. ಸೊ ಹಂಗಾಗಿ ನಮಗೆ ಎಷ್ಟು ನಮ್ಮ ಹೊಲ ಎಷ್ಟಿದೆ, ಆ ಎಕರೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಕಷಾಯನ ತಯಾರಿಸ್ಕೋಬೇಕು. ತಯಾರಿಸಿದ ಕಷಾಯನ ಯಾವುದೇ ಕಾರಣಕ್ಕೂ ಜಾಸ್ತಿನ ಇಡಕ್ಕೆ ಹೋಗ್ಬಾರ್ದು. ಮಳೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬಾರ್ದು. ಆಮೇಲೆ ಸ್ಪ್ರೇ ಈವ್ನಿಂಗ್ ಸ್ಪ್ರೇ 4 ಗಂಟೆ ಮೇಲ್ಗಡೆ ಸ್ಪ್ರೇನ ತಗೋಬೇಕು. ಸರ್, ಈ ಕಷಾಯವನ್ನ ಯಾವ ಪ್ರಮಾಣದಲ್ಲಿ ಯಾವ ರೀತಿ ಎಕರೆಗೆ ಸಿಂಪಡಣೆ ಮಾಡ್ಬೇಕು ಸರ್? ಸೊ ನಾರ್ಮಲಿ NSK ನಾವೇನಂತೀವಿ, ಏನು ಎಕ್ಸ್ಟ್ರಾಕ್ಟ್ ಬಂದಿರುತ್ತಲ್ಲ ಅದನ್ನ ಒಂದು 500 ml ಇಂದ 1000 ml, ಸೊ ಅರ್ಧ ಲೀಟ್ರನ್ನ 1 ಲೀಟ್ರನ್ನ ಒಂದು 10 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅಂಟನ್ನು ಮಿಕ್ಸ್ ಮಾಡಿ ಒಂದು 25 ಗ್ರಾಮಷ್ಟು
ಸೋಪ್ ವಾಟರ್ನ ಅಥವಾ ಅಂಟನ್ನು ಅಂಗಡಿ ಸಿಗೋ ಅಂಟನ್ನು ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ. ಕೊನೆಯದಾಗಿ ಸರ್ ನೀವು ರೈತರಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾವು ರೈತರಿಗೆ ಹೇಳೋದಿಷ್ಟೇ, ಸೊ ಎಲ್ಲರೂ ಸಹ ಈ ಒಂದು NSK ಏನಿದೆ ಈ ಕೀಟನಾಶಕಗಳನ್ನ ನಿಮ್ಮ ಬೆಳೆಗಳಿಗೆ ಇನಿಷಿಯಲ್ ಆಗಿ ಏನು ಕೀಟಗಳು ಬರ್ತವೆ ಆ ಟೈಮಲ್ಲಿ ನೋಡಿ ಹೊಡೆದ್ರೆ ನಿಮಗೆ ಈ ಸ್ಪ್ರೇ ಮಾಡಿದ್ರೆ ತುಂಬ ಅನುಕೂಲ ಇರ್ತದೆ. ಮತ್ತು ಆಮೇಲೆ ಇದರಿಂದ ಇನ್ನೊಂದು ಏನಪ್ಪ ಅಂತಂದರೆ, ಇದು ನೀವು ಅಡ್ವಾನ್ಸ್ ಸ್ಟೇಜಲ್ಲಿ ಇನ್ಸೆಕ್ಟ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಪೆಸ್ಟ್ ಇನ್ಸಿಡೆನ್ಸ್ ಜಾಸ್ತಿ ಇದ್ದಾಗ ನೀವು ಇದನ್ನು ಹೊಡೆದ್ರೆ ಎಫೆಕ್ಟಿವ್ ಆಗಲ್ಲ. ಅಂಥ ಸಮಯದಲ್ಲಿ ನೀವು ಕೆಮಿಕಲ್ಗೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ತಪ್ಪಿಸೋಕ್ಕೋಸ್ಕರ ನೀವು ರೆಗ್ಯುಲರ್ ಆಗಿ ನಿಮ್ಮ ತೋಟಗಳನ್ನ ಗದ್ದೆಗಳನ್ನ ಮಾನಿಟರ್ ಮಾಡ್ತಾ ಇರಿ, ನಿಮ್ಮ ಬೆಳೆಗಳನ್ನ ಮಾನಿಟರ್ ಮಾಡ್ತಾ ಇರಿ. ಯಾವಾಗ ನಿಮಗೆ ಈ ಕೀಟಗಳ ಒಂದು ಬಾಧೆ ಕಂಡು ಬರುತ್ತೋ ಇನಿಷಿಯಲಲ್ಲೇ, ಆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನೀವು ಈ NSKನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ನೀವು ಮುಂದೆ ಆಗೋಂಥ ಭಾರಿ ವೆಚ್ಚವನ್ನು ಕಡಿಮೆ ಮಾಡ್ಕೋಬಹುದು. ಸೊ ಈ ಒಂದು ಸಂದೇಶ ಅಂದರೆ ಸಿಂಪಲ್ ಆಗಿ ಎಲ್ಲರೂ ಸಹ ಈ ಜೈವಿಕ ಕೀಟನಾಶಕ ಹೋಗ್ರಿ, ಈ ರಾಸಾಯನಿಕಗಳನ್ನ ಕಡಿಮೆ ಮಾಡಿ ನಮ್ಮ ಎಲ್ಲ ಆರೋಗ್ಯನೂ ಸಹ ಮತ್ತು ಮಣ್ಣಿನ ಆರೋಗ್ಯನೂ ಸಹ ಒಳ್ಳೆ ವ್ಯತಿರಿಕ್ತವಾಗಿ ಚೆನ್ನಾಗಿ ಕಾಪಾಡಿ. ಇಷ್ಟೆಲ್ಲ ನಮಗೆ ಬೇವಿನ ಬೀಜದ ಕಷಾಯದ ಬಗ್ಗೆ ಮಾಹಿತಿ ಕೊಟ್ಟ ನವೀನ್ ಸರ್ ಅವರಿಗೆ ಧನ್ಯವಾದಗಳು.